ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವೈವಿಸ್ ಕಿಚನ್. ನಾನು ಕಿರಣ್ ಗೌಡ ಮಾತಾಡ್ತಿದ್ದೀನಿ. ಇವತ್ತು ನಾನು ನಿಮಗೆ ಗರಿ ಗರಿಯಾದಂತಹ ಕಬಾಬ್ ಯಾವ ರೀತಿ ಮನೇಲಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಯೂಸಿಂಗ್ ಕಬಾಬ್ ಮಸಾಲ ವಿತ್ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್. ಈ ಕಬಾಬ್ ಪೌಡರ್ ಜೊತೆ ಬೇರೆ ಏನೇನು ಮಸಾಲೆ ಪದಾರ್ಥನ ಹಾಕಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೋಣ. ಮೊದಲಿಗೆ ನಾನು 12 ಮೊಟ್ಟೆ ತೊಗೊಂಡಿದ್ದೀನಿ. ನಾವು 10 kg ಚಿಕನ್ ಕಬಾಬ್ ಮಾಡ್ತಾ ಇದ್ದೀವಿ ಇವತ್ತು. 12 ಮೊಟ್ಟೆ ಹಾಕಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ಅರ್ಧ kg ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾವಿಲ್ಲಿ ಶುಂಠಿ ಸಪ್ರೇಟು ಬೆಳ್ಳುಳ್ಳಿ ಸಪ್ರೇಟಾಗಿ ರುಬ್ಕೊಂಡಿರೋದ್ರಿಂದ ಎರಡು ಈಕ್ವಲ್ ಆಗಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಜೀರಿಗೆ ಪೌಡ್ರು 75 ಗ್ರಾಮ್ಸ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದೊಂದು 70 ಗ್ರಾಮ್ಸ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಖಾರದ ಪುಡಿ ಒಂದು 125 ಗ್ರಾಮ್ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ. ಇದು ಬಂದು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರು ಮನೆಯಲ್ಲೇ ಮಾಡಿರೋದು. ಖಾರ ಹೆಚ್ಚಿಗಿರಲ್ಲ, ಸ್ವಲ್ಪ ಬಣ್ಣ ಬರಲಿ ಅಂತ ಹಾಕ್ತಾಯಿದ್ದೀವಿ. ನಿಮ್ಮಲ್ಲಿ ಖಾರದ ಪೌಡ್ರ್ ಇದ್ದರೆ ನಿಮ್ಮ ಖಾರದ ತಕ್ಕಂಗೆ ಹಾಕೊಳ್ಳಿ. ಇವಾಗ ತೇಜು ಕಬಾಬ್ ಪೌಡ್ರು 1/2 kg ಪೌಡರ್ ಅದು. ನಾನೀಗ ಒಂದು 300 ಗ್ರಾಮ್ಸ್ನ ಇದಕ್ಕೆ ಹಾಕಿದ್ದೀನಿ. 250 ಗ್ರಾಮ್ಸ್ ಅರೌಂಡ್ ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಮಿಕ್ಸ್ ಆದ ನಂತರ 10 kg ಚಿಕನ್ ಏನಿದೆ ಅದಕ್ಕೆ ಪೋರ್ ಮಾಡ್ಕೊತಾ ಇದ್ದೀನಿ ಆ ಮಸಾಲಾನ ಮಿಕ್ಸ್ ಮಾಡಿರೋದನ್ನ. ಮಸಾಲೆ ಹಾಕಿದ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡಿ ಚಿಕನ್ಗೆ ಫುಲ್ಲು ಆ ಮಸಾಲಾನ. ಇವಾಗೆಲ್ಲ ಮಿಕ್ಸ್ ಆಗಿದೆ. ಇವಾಗ ನೋಡಿ, ಇವಾಗ ನಿಮಗೆ ಕ್ರಿಸ್ಪಿ ಬರಬೇಕಂದ್ರೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಇವಾಗ ಈ ಕಬಾಬ್ ಪೌಡ್ರನ್ನ ತಿರ್ಗಾ ಒಂದು 100 ಗ್ರಾಮ್ ಅಷ್ಟು ಅದ್ರ ಮೇಲೆ ಉದುರಿಸ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ತಿರ್ಗಾ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ತಿರ್ಗಾ ಒಂದು 50 ಗ್ರಾಮ್ ಅಷ್ಟು ಉದುರಿಸ್ಕೊಳ್ಳಿ. ಇದು ಕೀಪ್ ಆನ್ ರಿಪೀಟಿಂಗ್ 4 ಸಾರಿ ರಿಪೀಟ್ ಮಾಡಬೇಕು ನೀವು. ಇದು ಸೆಕೆಂಡ್ ಟೈಮ್ ರಿಪೀಟ್ ಮಾಡಿದ್ದೀವಿ. ಈಗ ತಿರ್ಗಾ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಗರಿ ಗರಿಯಾಗಿ ಬರುತ್ತೆ ಕಬಾಬು. ಬೇಕಾ ಮನೇಲಿ ಟ್ರೈ ಮಾಡಿ ಒಂದ್ಸಾರಿ. ನೀವು ಟ್ರೈ ಮಾಡಿಬಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು ನೋಡಿ 3rd ರೌಂಡ್ ಆಗ್ತಾ ಇದ್ದೀವಿ. ಇವಾಗ 4th ರೌಂಡು ಆ್ಯಂಡ್ ಫೈನಲ್ ರೌಂಡ್ ಇದು. ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು. ನಿಮಗೆ ಇದ್ರ ಮೇಲೆ ಬೇಕಾದ್ರೆ ಗೋಡಂಬಿ ಕೂಡ ಹಾಕ್ಬೋದು. ಕರಿಬೇವು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ. ಇವಾಗ ಇದನ್ನು ಮ್ಯಾರಿನೇಷನ್ ಮಾಡೋಕ್ಕೆ ಇಟ್ಬಿಡೋಣ. ನಾವು ಇದನ್ನು ಒಂದು 2 ರಿಂದ 3 ಅವರ್ವರೆಗೂ ಮ್ಯಾರಿನೇಷನ್ ಇಡ್ತೀವಿ. ಇವಾಗ ಮ್ಯಾರಿನೇಷನ್ ಪ್ರೋಸೆಸ್ ಮುಗಿದಿದೆ. ಎಣ್ಣೆ ಕೂಡ ಕಾಯ್ಕಿಟ್ಟಿದ್ದೀವಿ ಬಾಣಲಿನಲ್ಲಿ. ಇವು ಮೇಯ್ನು ಯಾವ ರೀತಿ ಫ್ರೈ ಮಾಡಬೇಕು ಅಂತ ತೋರಿಸ್ತೀನಿ. ಎಣ್ಣೆ ಎಷ್ಟು ಹಾಕಿರಬೇಕು, ಯಾಕಂದರೆ ಈ ಕಬಾಬ್ಗೆ ಫುಲ್ಲು ಡಿಪ್ ಆಗೋ ಥರ ಇರಬೇಕು ಎಣ್ಣೆ. ನೋಡಿ, ಈ ಥರ ಡಿಪ್ ಆಗಬೇಕು ಕ್ಲೀನಾಗಿ. ಈ ಥರ ರೌಂಡ್ ಬಾಣಲಿ ಇಟ್ಕೊಂಡ್ರೆ ನಿಮಗೆ ಕ್ಲೀನಾಗಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಕ್ಲೀನಾಗಿ ಬೇಯ್ತಾ ಇದೆ. ಎಣ್ಣೆನೂ ಚೆನ್ನಾಗಿ ಕಾದಿದೆ. ನೀವು ಕಬಾಬ್ ಹಾಕಿದ್ಮೇಲೆ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸೀದೋಗಲ್ಲ ಕಬಾಬು, ಒಳಗಡೆ ಕೂಡ ಕ್ಲೀನಾಗಿ ಬೇಯುತ್ತೆ.
ನೋಡಿ, ನೀವು ಆ ಕಬಾಬ್ನ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನಿಮಗೆ ಕ್ರಿಸ್ಪಿನೆಸ್ ಯಾವ ಥರ ಇರುತ್ತೆ ಅಂತ. ನೋಡಿ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ತಪ್ಪದೆ ಪ್ರೆಸ್ ಮಾಡಿ. ನಿಮಗೆ ಬೇರೆ ಯಾವುದನ್ನ ತಿನಿಸುಗಳು ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಥವಾ ಇಮೇಲ್ ಮುಖಾಂತರ ತಿಳಿಸ್ಕೊಡಿ. ನಾನು ನಿಮಗೆ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೈವಿಸ್ ಕಿಚನ್.